ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಪ್ರೀ ಫುಡ್ ಎಲ್ಲೆಲ್ಲಿ ಸಿಗುತ್ತೆ, ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಇಲ್ಲೇ ಬರ್ತಾಯಿದ್ದೆ, ಅವಾಗ ಇಲ್ಲಿ ಫ್ರೀ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇದು ಜಯನಗರ 4th ಬ್ಲಾಕಲ್ಲಿರುವಂತಹ ಕನ್ನಡ ಕಟ್ಟೆ ಅಂತೇಳ್ಬಿಟ್ಟು ತುಂಬಾ ಫೇಮಸ್. ಇದು ಕನ್ನಡ ಕಟ್ಟೆ ಅಂದ ತಕ್ಷಣ ಜಯನಗರದಲ್ಲಿ 4th ಬ್ಲಾಕಲ್ಲಿ ನಿಮ್ಗೆ ಯಾರು ಬೇಕಾದರೂ ಹೇಳ್ತಾರೆ ಕನ್ನಡ ಕಟ್ಟೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಡಿಪೋ ಕೂಡ ಇದೆ, ಜಯನಗರ 4th ಬ್ಲಾಕ್ ಡಿಪೋ ಇದೆ, ಅದ್ರ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಲೈನಾಗಿ ಬರ್ತಾಯಿದ್ದಾರೆ ಅಂದರೆ, ಒಬ್ಬರು ಪ್ರತಿದಿನ ಊಟ ಕೊಡ್ತಾರೆ. ಅದೇ ರೀತಿ ಏನೇನೆಲ್ಲ ಕೊಡ್ತಾಯಿದ್ದಾರೆ, ಬಟ್ ಯಾರಿಗೆಲ್ಲ ಕೊಡ್ತಾರೆ, ಟೈಮಿಂಗ್ ಏನೇನು, ಅದೇ ರೀತಿ ಯಾರಾದರೂ ತಿನ್ನೋರು ಯಾರಾದರೂ ಮಾತಾಡ್ತಾರ ಅಂತೇಳ್ಬಿಟ್ಟು ಬನ್ನಿ ಮಾತಾಡ್ಸೋಣ. ಆದಷ್ಟು ಇದನ್ನ ತುಂಬ ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಈ ರೂಟಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಹೋಟೆಲಲ್ಲಿ ಹೋಗ್ಬಿಟ್ಟು 50 ರೂಪಾಯಿ 60 ರೂಪಾಯಿ ಕೊಡೋ ಬದಲು ಇಲ್ಲಿ ಬಂದಾಗ ತಿನ್ಕೊಂಡು ಹೋಗಲಿ. ಇದು ಬಡವ್ರಿಗೋಸ್ಕರನೇ ಮಾಡಿರುವಂಥದ್ದು. ಬನ್ನಿ ಕೇಳೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಡೈಲಿ ಬರೋಲ್ಲ, ಯಾವ ಟೈಮ್ ಸಿಗುತ್ತಾ ಹೋಗ್ಬೋದು. ಟೈಮ್ ಸಿಕ್ಕಾಬರ್ತೇನೆ. ಇವತ್ತು ಏನೇನು ಕೊಟ್ಟಿದ್ದಾರೆ? ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ, ರಸನ ಕೊಟ್ಟಿದ್ದಾರೆ, ಮೊಸರನ್ನ ಇದೆ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈಗ ಡೈಲಿ ಫ್ರೀ ಕೊಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನು ಡೈಲಿ ಕೊಡ್ತಾರೆ ಅಂದರೆ ಬಡವರು ಕೊಡ್ತಾ ಇದ್ದಾರೆ, ಒಳ್ಳೇದಾಗಲಿ. ನಾವು ಒಂದು ತಿಂಗಳಿಂದ ಬರ್ತಿದ್ವಿ. ತಿಂಗಳಿಂದ ಬರ್ತಾರೆ. ಹೇಗೆ ಗೊತ್ತಾಯ್ತು ನಿಮಗೆ? ಇಲ್ಲಿ ಆಗ್ತಿದ್ರೆ ಗೊತ್ತಾಯ್ತು, ಬಂದಿದೆ. ಆಗ್ತಾಯಿದ್ದು ಗೊತ್ತಾಯ್ತು. ಈಗ ನಿಮಗೆ ಫ್ರೀ ಕೊಡ್ತಾರೆ, ಎಷ್ಟು ಅನುಕೂಲ ಆಗ್ತಾಯಿದೆ ಈ ಥರ ಕೊಡೋದು? ತುಂಬ ಅನುಕೂಲ ಆಗ್ತದೆ ಸರ್. ತುಂಬ ಅನುಕೂಲ ಆಗ್ತಿದೆ. ಇವತ್ತು ಏನೇನು ಕೊಟ್ಟಿದ್ದಾರೆ? ಅನ್ನ, ಸಾಂಬಾರು, ಮಜ್ಜಿಗೆ. ಅನ್ನ, ಸಾಂಬಾರು, ಮಜ್ಜಿಗೆ, ಚಿತ್ರಾನ್ನ. ಎಷ್ಟು ಬೇಕಾದರೂ ಕೊಡ್ತಾರೆ ಹೊಟ್ಟೆ ತುಂಬ? ಹಾಂ, ಕೊಡ್ತಾರೆ. ಓಕೆ. ಈ ಥರ ಫ್ರೀ ಕೊಡ್ತಾವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಒಳ್ಳೇದಾಗಲಿ. ಇವತ್ತು ನೋಡಿ, ಗೋಧಿಗೆ ಜಾಸ್ತಿ ಇರೋದು ಯಾರು 1 ರೂಪಾಯಿ ಬಿಚ್ಚಲ್ಲ, ಬಿಚ್ಚಲ್ಲ ಫ್ರೀ ಕೊಡ್ತಾರೆ ಡೈಲಿ. ಹೌದು ರೀ. ಅಲ್ಲ, ಯಾವ ಊರಿಂದು? ನಮ್ಮ ಗುಲ್ಬರ್ಗ ರೀ. ಗುಲ್ಬರ್ಗನ? ದಿನ ಬರ್ತೀರಾ? ಇವತ್ತು ಒಂದು ದಿನದ? ಯಾವತ್ತೂ ಒಂದೊಂದು ದಿವಸ ಬರ್ತೀವಿ. ಅವತ್ತೊಂದು ದಿವಸ ಬರ್ತೀರಾ? ಎಲ್ಲಿರೋದು ನೀವು? ನಾವು ತಾರಾಜನಗರ. ಊಟ ಇವತ್ತು ಏನೇನು ಕೊಟ್ಟಿದ್ರು? ಚಿತ್ರಾನ್ನ, ಅನ್ನ, ಸಾಂಬಾರು ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು ಫ್ರೀ ಕೊಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಊಟನ ಎಲ್ಲ ಕೊಡ್ತಾ ಇರಲ್ಲ, ಅನ್ನದಾನ ಮಾಡ್ತಾರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಫ್ರೀ ಕೊಡ್ತಾರಲ್ಲ, ಅವ್ರಿಗೆ ಏನು ಬಯಸ್ತೀರಾ ಹೇಳಕ್ಕೆ ಅಂತ? ಒಳ್ಳೇದಾಗಲಿ ಅಂತ ಒಳ್ಳೇದಾಗಲಿ ಅಂತ. ಓಕೆ. ನಿಮ್ಮ ಹೆಸರು? ಶೈಲಜ. ನಾವಿಲ್ಲಿ 1 ವರ್ಷದಿಂದ ಬರ್ತಾ ಇದ್ದೀವಿ, ಊಟಕ್ಕೆ ಬರ್ತಾ ಇದ್ವಿ. ಯಾರು ಬರ್ತಡೇ ಮಾಡಿಕೊಂಡ್ರೆ ಇನ್ನೊಂದು ದಿನ ಮಾಡ್ಕೊತಾರಲ್ವ, ಬಂದುಬಿಟ್ಟು ಎಲ್ಲ ಊಟ ಕೊಟ್ಟು ಸ್ವೀಟ್ ಊಟ ಎಲ್ಲ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ಬಡವರಿಗೆ ಊಟ ಕೊಡ್ತಾರೆ ಡೈಲಿ. ಮಧ್ಯಾಹ್ನ ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ, ಅನ್ನ ಸಾರು, ಪುಳಿಯೋಗರೆ, ಮೊಸರು. ಒಟ್ಟು ಇವಾಗಿನ ಕಾಲಕ್ಕೆ ಯಾರೋ ಒಬ್ಬರು ಊಟ ಕೊಡ್ತಾರಲ್ವ, ಕಷ್ಟಪಟ್ಟವರಿಗೆ, ಆಟೋದವರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಇರು. ನೀವೇನು ಕೆಲಸ ಮಾಡೋದು? ನಾವು ಕಾಂಪ್ಲೆಕ್ಸಲ್ಲಿ ಕಸ ಹೊಡಿತೀವಿ. ಈ ಥರ ಫ್ರೀ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ? ತುಂಬಾ ಅನುಕೂಲ ಆಗುತ್ತೆ, ನಮಗೆ ಅಷ್ಟವಾಗಿರುತ್ತೆ. ಇವಾಗ ದುಡ್ಡು ಕೊಟ್ಟು ಒಂದೇ ಸರಿ ನಮ್ಗೆ ಇರೋದಿಲ್ಲ, ಕಾಸು ಅನುಕೂಲ ಆಗುತ್ತೆ. ತುಂಬ ಜನ ಬಂದು ಊಟ ಮಾಡ್ತಾರೆ. ಹೊರಗಡೆ 50-100 ರೂಪಾಯಿ 60 ರೂಪಾಯಿ ಕೊಡಬೇಕು ಊಟಕ್ಕೆ. ಅದು ಹೊಟ್ಟೆ ತುಂಬ ಕೊಡಲ್ಲ. ಹೊಟ್ಟೆ ತುಂಬ ಕೊಡಲ್ಲ. ಹೊಟ್ಟೆ ತುಂಬ ಕೊಡ್ತಾರೆ. ಅಲ್ಲಿ ಟೇಸ್ಟ್ ಇರ್ಬೋದು, ಆದರೆ ಇಲ್ಲಿ ಕಡಿಮೆ ಟೇಸ್ಟ್ ಇದ್ರೂ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಹೊಟ್ಟೆ ತುಂಬ ಸಿಗುತ್ತೆ. ಹಾಂ, ಮತ್ತು ಮನೇಲಿಗೂ ತೊಗೊಂಡೋಗ್ತಾರೆ. ಅಣ್ಣನೂ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾತಾಡ್ಬಿಟ್ಟು ಬನ್ನಿ, ಹೋಗೋರಿಗೆಲ್ಲ ಆಟೋದವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಕರೆದ್ಬಿಟ್ಟು ಊಟ ಕೊಡ್ತಾರೆ. ಮೊಸರು ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಅದನ್ನು ಊಟ ಕೊಡ್ತಾರೆ. ಬಾಕ್ಸ ಮನೆಗೂ ತೊಗೊಂಡೋಗಿ ವೇಸ್ಟ್ ಮಾಡಲ್ಲ ಅನ್ನನ. ಈಗ ಅನ್ನದಾನ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಜ್ಯೋತಿ ಅಂತ. ಹಿಂದಿ ಖಾನಾ ಕೈಸಾ ಹೈ? खाना अच्छा है, अच्छा है. खाना कितने दिन से अच्छा आ रहे है, हैं इधर? हम तो यहाँ बैठता है, यहाँ से खाना खा के जाता खाना खाता है. टेस्ट कैसा है? है। टेस्ट टेस्ट भी अच्छा है। भी अच्छा है. आज क्या दिया? आगे अन्न सांभर है, पुलाव है। पुलाव है. कितने दिन से आ रहा है इधर? इतने तो मैं 2 साल से बैठता हूँ ऐसे। 2 साल से आ रहा है. बैठता है डेली यहाँ पे इधर मध्याह्न में खाना होता है? हाँ, यहाँ ही खाना होता है दोपहर का। आपका नाम क्या? नरेंद्र। ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಎಲ್ಗೂ ಬಡವ್ರು ಎಲ್ಗೂ ಕುಂಟ್ರುಗಳೆಲ್ಲ ಅನುದಾನ ಚೆನ್ನಾಗಿ ನಡೀತಾ ಇದೆ ಸರ್. ಪರವಾಗಿಲ್ಲ ಸರ್. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. 2 ವರ್ಷದಿಂದ ಬರ್ತಾ ಇದ್ದೀರಾ? ಪರವಾಗಿಲ್ಲ ಸರ್. ಮಧ್ಯಾಹ್ನ ಟೈಮ್ ಬರ್ತೀವಿ ಸರ್. ಓಕೆ. ಏನೇನು ಕೊಡ್ತಾರೆ ಇಲ್ಲಿ? ಇಲ್ಲಿ ಒಂದಿನ ಅನ್ನ ಸಾಂಬಾರು, ಒಂದಿನ ಮೊಸರು, ಒಂದೊಂದಿನ
ಒಂದೊಂದು ಐಟಮ್ ಒಂದೊಂದು ಐಟಮ್ ಒಂದೇ ದಿನ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಬಿಸಿಬೇಳೆ ಬಾತು ಏನೇನು. ವಾರ ಇಡೀ ಚೇಂಜ್ ಇರುತ್ತೆ ಮೆನು. ಹಾಂ, ಈ ಥರ ಫ್ರೀ ಕೊಡೋದು ನಿಮಗೆಲ್ಲ ಈ ಥರ ಎಷ್ಟು ಅನುಕೂಲ ಆಗುತ್ತೆ? ಅನುಕೂಲ ಸರ್, ಪ್ರತಿಯೊಬ್ಬರು ನಮಗೂ ಎಲ್ಲ ಸಾವಿರಾರು ಜನ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಈಗ ಇಷ್ಟೆಲ್ಲ ಕೆಲವರೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದ್ರು ₹1 ಬಿಚ್ಚಲ್ಲ ಅಂತ ಇವ್ರು ದಿನನಿತ್ಯ ಅನ್ನೋದೆಲ್ಲ ಮಾಡ್ತಾರೆ ಸರ್, ಪರವಾಗಿಲ್ಲ. ಅವ್ರಿಗೆ ಏನು ಹೇಳಿ ಇಷ್ಟಪಡ್ತೀರಾ? ಅವ್ರ ಮಕ್ಕಳು ಮರಿಗೆಲ್ಲ ದೇವರು ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಬೇಕು. ಸರ್ ಹೊರಗಡೆ ಹೋಗ್ತೀನಿ ಅಂದ್ರೆ ₹50-60 ಬೇಕು ಸರ್. ಈಗ ಆಟೋದವರಾಗಿರ್ಬೋದು, ಹೌದು, ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಸರ್. ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೌದು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಸರ್. ವೆಂಕಟೇಶ್ ಅಂತ. ಸುಮಾರು 2-3 ವರ್ಷದಿಂದ ಕೊಡ್ತಾಯಿದ್ರೆ ಹೋಟ್ಲಿಗಿನ್ನ ಚೆನ್ನಾಗಿರುತ್ತೆ ಅಂತ ಇದೇನಿಲ್ಲ. ಆರಾಮಾಗಿ ಹೋಟ್ಲಿಗಿನ್ನ ಚೆನ್ನಾಗಿರುತ್ತೆ. ಇಲ್ಲಿ ನೀಟ್ನೆಸ್ಸು ಚೆನ್ನಾಗಿದೆ. ಡ್ರೈವರ್ ಈ ಟೈಮಲ್ಲಿ ಇದು ಅಕಸ್ಮಾತ್ ಮನೆಯಿಂದ ಏನೋ ತಂದಿಲ್ಲ ಅಂದರೆ ಇಲ್ಲಿ ತಿಂತೀವಿ. ಹೌದೌದು. ನಿಮಗೆ ಯಾವಾಗಿಂದ ಗೊತ್ತಿದೆ? ಆಗಲೇ 2-3 ವರ್ಷದಿಂದ ಗೊತ್ತು ನಮ್ಗೆ ಚೆನ್ನಾಗಿ. ಎಷ್ಟು ಸತಿ ಬಂದಿದ್ದೀರಾ? ಬರ್ತಾ ಇರ್ತೀನಿ. ನಮ್ಮದು ಇಲ್ಲೇ ಇಲ್ಲ ಇದೆ. ಆದರೆ ಇದರಲ್ಲಿ ಏನು ತೊಂದರೆ ಇಲ್ಲ. ಏನೇನು ಕೊಟ್ಟಿರ್ತಾರೆ ಬೇರೆ ಬೇರೆ ಥರ ಅಂದರೆ? ಈಗ ಕೆಲವರು ಬರ್ತಡೇ ಏನಾದರೂ ಆಶ್ರಮಕ್ಕೆ ಹೋಗೋ ಬದಲು ಇಲ್ಲಿ ಕೊಟ್ಟು ಇದು ಮಾಡ್ತಾರೆ. ದುಡ್ಡು ಕೊಡ್ಬೋದು. ಸ್ವೀಟು ಎಲ್ಲ ಅವರೇ ತೊಗೊಂಬರ್ತಾರೆ. ಸ್ವೀಟು ಇದು ಬಾಳೆಹಣ್ಣು ಕೆಲವರು ಕೊಡ್ತಾರೆ. ಅವರು ಕೊಡದೆ ಹೋಗಲಿ, ಇವ್ರು ಮಾತ್ರ ಡೈಲಿ ಇದ್ದೇ ಇರುತ್ತೆ. ಸಂಡೇ ಅನ್ನೋದೇನಿಲ್ಲ, ಸಂಡೇನೂ ಇದ್ದೇ ಇರುತ್ತೆ. ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಡೈಲಿ ಇದ್ದೇ ಇರುತ್ತೆ. ತುಂಬ ಬಡವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಅಂದರೆ ಈ ಥರ ಕೊಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಯ್ಯೋ ತುಂಬ ಹೆಲ್ಪ್ ಆಗುತ್ತೆ ಪಾಪ. ಆ ಆಟೋ ಡ್ರೈವರ್ಗಳಿಗೆ, ನಮ್ಮಂಥವ್ರಿಗೆ, ಜನ ಫುಟ್ಪಾತಲ್ಲಿ ಇರೋರು ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೆಕ್ಯೂರಿಟಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆವಾಗ 30 ವರ್ಷದಿಂದ ಇಂಥ ಜಾಗ ಎಲ್ಲೂ ಇರಲಿಲ್ಲ. 30 ವರ್ಷದಿಂದ ದುಡ್ಡಿದ್ರೂ ಕೊಡಲ್ಲ. ಈ ದುಡ್ಡಿದ್ರೂ ಕೊಡ್ತಾ ಇರಲಿಲ್ಲ ಅವಾಗ ಅಲ್ಲ. ಎಕ್ಸಾಂಪಲ್ ನಾನೇ ಜಾಬಲ್ಲಿ ಕಾಸು ಇಲ್ದೋದ್ರೂ ಮನೆಗೆ ಎಷ್ಟೋ ದಿನ ಹೊಟ್ಟೆ ಹಸ್ಕೊಂಡು ಹೋಗಿದ್ದೀವಿ ಆವಾಗ ಕಾಲದಲ್ಲಿ. ಇವಾಗ ಯಾವ ದೇವಸ್ಥಾನದಲ್ಲಿ ಬೇಕಾದರೂ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಎಲ್ಲಾದರೂ ಊಟ ಇದೆ. ಈಗ ತುಂಬ ಇದಾಗಿದೆ. ನಮ್ಮ ಬೆಂಗಳೂರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ವೆಂಕಟೇಶ್ ಅಂತ. ಸರ್ ಒಂದು